ಅದೇ ಸರ್ ಅವ್ರು ಸುಮ್ಮನೆ ಜನರಲ್ಲ ಮಾತಾಡಿದ್ರು ಆಸೆನೇ ಅವ್ರದ್ದು. ಸೊ ಸದಾ ನಗು ಮುಖಾನೆ. ನಗುಮುಖದ ಒಡೆಯ ಅವರು ಹತ್ತಿದ್ದೇ ನೋಡಿಲ್ಲ ಅಂತಲ್ಲ ಹಳ್ಳಿ ಜನ ಹೇಳ್ತಾರೆ, ಇಲ್ಲಿ ಜನ. ಈ ಅಂದ್ರಸ್ವಾಮಿ ಅವರು ಈಗ ಅವ್ರು ಹೋಗಿ ಬೆಂಗಳೂರಿಗೆ ಆಗ ಚಿಕ್ಕ ಏಜ್ ಅವರು ಅಂದರೆ ಅಷ್ಟೊಂದೇನು ಒಟ್ಟ ಕಷ್ಟ ಇತ್ತು ಸಿಕ್ಕಾಪಟ್ಟೆ. ಅವ್ರಿಗೂ ಕಷ್ಟ ಆದರೆ ತರಕಾರಿ ಬೆಳ್ಕೊಂಡು ಪಾಪ ಅವರು ರೈತರಲ್ವ ಸ್ವಾಮಿ. ರೈತರಂದ್ರೆ ಅವರು ಮಿಡಲ್ ಕ್ಲಾಸ್, ಒಟ್ಟಲ್ಲಿ ಮಿಡಲ್ ಕ್ಲಾಸಿಂದ ಬಂದಂಥವ್ರು, ಅಂಥ ರಿಚ್ಚು ಫ್ಯಾಮಿಲಿ ಏನಲ್ಲ, ಬಡ ಕುಟುಂಬ, ವ್ಯವಸಾಯಕ ಕುಟುಂಬದವರು. ವ್ಯವಸಾಯನ ನಂಬ್ಕೊಂಡು ಒಟ್ಟಿನಲ್ಲಿ ಕುರಿ ಮಡಿಕೊಂಡು ದಳ್ಳಾಳಿ ಮಾಡ್ಕೊಂಡು ಅವ್ರ ಅಪ್ಸ್ವಾಮಿಗಳು ಓದಿಸಿ ಚೆನ್ನಾಗಿ ಇದು ಮಾಡಿದ್ರು. ಬಟ್ ಕಷ್ಟ ಅವ್ರಿಗೂ ಸ್ವಾಮಿಗಳು. ಐ ಟಿ ಐನ ಮಾಡಿದ್ರು. ಐ ಟಿ ಐ ಮಾಡಿದ್ಮೇಲೆ ಸ್ವಾಮಿಗಳು ಅವ್ರಿಗೊಂದು ಸ್ವಲ್ಪ ಈ ಥರ ಅವರೆಲ್ಲ ನಾಟಕ ಮಾಡ್ಕೊಂಡು ಸ್ಕೂಲೆಲ್ಲ ನಾಟಕ ಗಿಟ್ಗೆಲ್ಲ ಮಾಡ್ತಿದ್ರು. ಅದ್ರ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಂತೇನೋ ಮನೇಲಿ ಏನು ಕೇಳಲಿಲ್ಲ, ಹೊಟ್ಟೋದ್ರು ಬೆಂಗಳೂರಿಗೆ ಹೋಗಿ. ಅಲ್ಲೇನೇನೋ ಅವರು ನಮಗೂ ಅಷ್ಟೊಂದು ಬೆಂಗಳೂರಿಗೆ ಹೋದ್ಮೇಲೆ ಅಷ್ಟೊಂದು ಟಚಿಲ್ಲ, ಊರಿಗೆ ಬಂದಿಲ್ಲ. ಅವರು ಬಂದಿರಲಿಲ್ಲ, ಒಂದು 2-3 ವರ್ಷ ಬಂದೇ ಇರಲಿಲ್ಲ. ತಂದೆ ತಾಯಿ ಇಲ್ಲೇ ಇರೋದು. ಇಲ್ಲೇ ಇರೋದು, ಅಣ್ಣ ಅಕ್ಕ ಎಲ್ಲ ಇಲ್ಲೇ ಇರೋದು. ಸೊ ಅವ್ರು ಮಾತ್ರ ಬೆಂಗಳೂರು ಪ್ರದರ್ಶನ ಮಾಡಿ ಬೆಂಗಳೂರಿಗೆ ಹೊಟ್ಟೋಗ್ಬಿಟ್ರು ಅವರು. ಒಂದು 3 ವರ್ಷ ಸಿಗ್ನೇಲ ಸ್ವಾಮಿ ಅವರು 3 ವರ್ಷ ಊರಿಗೆ ಬಂದಿಲ್ಲ. ಒಟ್ಟಿನಲ್ಲಿ 2-3 ವರ್ಷ ಊರಿಗೆ ಬಂದಿಲ್ಲ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಫೈನಲ್ ಗಿಲ್ಲಿನೇ ಗೆಲ್ಬೇಕು ಯಾಕೆ ಅಂತ. ಸ್ವಾಮಿ ಯಾಕೆ ಅಂತಂದ್ರೆ ಅವರು ಅಲ್ಲಿಂದಲೂ ಇಲ್ಲಿ ತನಕ ಅವ್ರು ಇಲ್ಲಿ ಹೇಗಿದ್ರು ಅದೇ ಥರ ಅವರ ಮುಖವಾಡ ಹಾಕೊಂಡೇನು ಗೇಮ್ ಆಡಿಲ್ಲ. ಅಲ್ಲಿ ಈ ಊರಲ್ಲಿ ಹೆಂಗಿದ್ರು ಸ್ವಾಮಿಗಳು ಹಂಗೆ ಅಲ್ಲೂ ಆಡೋದಿರೋದು. ಹುಡುಗ ಅಲ್ಲೇ ನೋಡ್ತಿದ್ರಿಲ್ಲ, ಅವರು ಇನ್ನೊಬ್ಬರ ಬಗ್ಗೆ ಹಿಂದೆ ಮುಂದೆ ಏನು ಹೇಳೇ ಇಲ್ಲ. ಹೇಳ್ಬೇಕಾ ಡೈರೆಕ್ಟ್ ಮಕ್ಕಳು ಕೊಡ್ದಂಗೆ ಅಲ್ಲೇ ಹೇಳ್ತಿದ್ರು. ಅವ್ರದ್ದೋಗಿ ಇವ್ರದ್ದೋಗಿ ಅವ್ರ ಹತ್ರ ಚಾಡಿ ಹೇಳ್ಕೊಂಡು ಏನು ಗೇಮ್ ಆಡ್ತಾಯಿಲ್ಲ. ಅಲ್ಲಿ ನಾವು ನೋಡಿದ್ಮ ಬಿಗ್ ಬಾಸ್ ಇದಿರುತ್ತೆ, ಒಂದು ಫಸ್ಟ್ ಕಂಟೆಂಟ್ರಿಂದ ಇಲ್ಲಿ ತನಕ ನೋಡಿದ್ದೀವಿ ಬಿಗ್ ಬಾಸ ಎಲ್ಲ. ನಿಮ್ಮ ಜೊತೆಲಿ ಚೆಂದಾಗಿದ್ದು, ಅವ್ರ ಜೊತೆಲಿ ಇನ್ನೊಂದು ಹೇಳ್ತಾಯಿದ್ರು. ಬಟ್ ಅವ್ರು ಏನೂ ಆ ಥರ ಮಾಡಿಲ್ಲ.